ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಮಂತ್ ಜೈನ್ ಕುಮಾರ್ ಸರ್ ಇದ್ದಾರೆ. ಅವ್ರ ಜೊತೆಗೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಹಿಂದಿನ ಸಂಚಿಕೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ವಿ. ಇವತ್ತು ಮೈನ್ಲಿ ಈ ಲಾಂಗ್ ಟರ್ಮ್ ಅಂದರೆ ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀಟ್ ಅಂತ ಬಂದಾಗ ಸಾಕಷ್ಟು ಡೌಟ್ಸ್ ಇದ್ದೇ ಇರುತ್ತೆ. ನೀಟಿಗೆ ಜಾಯ್ನ್ ಆಗೋದು ಅಥವಾ ಅಂದರೆ ಈ ತರಬೇತಿ ಪಡ್ಕೊಳ್ಳೋದಕ್ಕೆ ಅಕಾಡೆಮಿಗೆ ಜಾಯ್ನ್ ಆಗೋದೇನು ಕಷ್ಟ ಅಲ್ಲ, ಅದ್ರ ನಂತರದಲ್ಲಿ ಅವ್ರ ಜೀವನ ಹೇಗಿರುತ್ತೆ ಅನ್ನೋದೇ ದೊಡ್ಡ ಒಂದು ಪ್ರಶ್ನೆ ಆಗಿರುತ್ತೆ. ಅದರಲ್ಲೂ ಕೂಡ ಈ ನೀಟ್ ಲಾಂಗ್ ಟರ್ಮ್ ಅಂದರೆ ಏನು ಸರ್, ಅದು ಹೇಗೆ ನಡೆಯುತ್ತೆ ಅಂತ ಪ್ರೊಸೀಜರ್? ನೀಟ್ ಲಾಂಗ್ ಟರ್ಮ್ ಅಂತ ಹೇಳಿದರೆ ನಮ್ಮಲ್ಲಿ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಇದೆ. ಸೊ ಅದರ ಅಂಡರಲ್ಲಿ ಬರುವಂಥ ಒಂದು ಪ್ರೋಗ್ರಾಮ್ ಅದು. ಸೊ ಒಂದು ವರ್ಷ ಯಾರಿಗೆಲ್ಲ ಈಗ ಸೆಕೆಂಡ್ PUC ಈ ವರ್ಷ ನೀಟ್ ಬರೆದಿರ್ತಾರೆ ಅವರಿಗೆ ಒಂದು ಫಾರ್ ಎಕ್ಸಾಂಪಲ್ ಈ ವರ್ಷ ನೀಟಲ್ಲಿ ಒಂದು 500 ಎಬೋ ಬಂದವರಿಗೆ ಗೌರ್ಮೆಂಟ್ ಅಥವಾ ಒಂದು ಫ್ರೀ ಸೀಟ್ ಸಿಗುವಂಥದ್ದು ನಾವು ನೋಡಿದೆ ಮೆಡಿಕಲ್ಗೆ. ಸೊ ಯಾರಿಗೆ ಸ್ವಲ್ಪದಲ್ಲಿ ಮಿಸ್ ಆಯಿತು, ಈಗ ಅನೇಕ ವಿದ್ಯಾರ್ಥಿಗಳು ಕನಸಿರ್ತದೆ ನಾನು ಡಾಕ್ಟರ್ ಆಗಲೇಬೇಕು ಅಂತ ಹೇಳುವಂಥ ಕನಸಿರ್ತದೆ. ಸೊ ಅವರಿಗೆ ಏನೋ ಒಂದು ಸರಿ ಕೋಚಿಂಗ್ ಸಿಗದೇ ಇರ್ಬೋದು, ಅಥವಾ ಅವರು ಬೋರ್ಡ್ಸ್ ಒಟ್ಟಿಗೆ ರೆಡಿಯಾಗಿ ಅವರಿಗೆ ಮೆಡಿಕಲ್ಗೆ ಕಷ್ಟ ಸೀಟ್ ಸಿಗೋದು ಸ್ವಲ್ಪ ಮಾರ್ಕ್ ಕಮ್ಮಿ ಆಗಿರ್ಬೋದು, ಅಥವಾ ಈ ವರ್ಷ ಎಕ್ಸಾಮ್ ಸ್ವಲ್ಪ ಟಫ್ ಇತ್ತು, ಟೈಮ್ ಸಾಕಾಗಲಿಲ್ಲ ಅಂತ ಹೇಳುವಂಥ ಅನೇಕ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೇವೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪದ್ರಲ್ಲಿ ಯಾರಿಗೆಲ್ಲ ಮೆಡಿಕಲ್ ಸೀಟ್ ಮಿಸ್ ಆಯಿತು ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಕನಸನ್ನು ನೀವು ಬಿಟ್ಕೊಡ್ಬೇಡಿ. ಸೊ ಒಂದು ವರ್ಷ ನಮ್ಮಲ್ಲಿ ಬನ್ನಿ, ಒಂದು ವರ್ಷ ಕಂಪ್ಲೀಟ್ ಆಗಿ ನಿಮಗೆ ಒಂದು ವರ್ಷದ ನೀಟ್ ಕೋಚಿಂಗ್ ನಾವು ಕೊಡ್ತೇವೆ. ಲಾಂಗ್ ಟರ್ಮ್ ಅಂತ ಹೇಳ್ತೇವೆ, ಅಥವಾ ನೀಟ್ ರಿಪೀಟರ್ಸ್ ಬ್ಯಾಚ್ ಅಂತ ಹೇಳುವಂಥದ್ದು. ಇದರಲ್ಲಿ ನಿಮಗೆ ಬೆನಿಫಿಟ್ ಏನಂತ ಹೇಳಿದರೆ ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕ್ಲಾಸ್ ಇರುವಂಥದ್ದು. ಒಂದು ವರ್ಷ ನಿಮ್ಮನ್ನು ಫಸ್ಟ್ PUC ಮತ್ತು ಸೆಕೆಂಡ್ PUC 11th ಮತ್ತು 12th 2 ವರ್ಷದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಕ್ಲಾಸ್ಗಳನ್ನು ನಾವು ಮಾಡಿ ಮುಗಿಸಿ ನಿಮಗೆ ಮೆಡಿಕಲ್ಗೆ ರೆಡಿ ಮಾಡುವಂಥ ಪ್ರೋಗ್ರಾಮ್ ಏನಿದೆ ಅದಕ್ಕೆ ನಾವು ಹೇಳುವಂಥದ್ದು ನೀಟ್ ರಿಪೀಟರ್ ಬ್ಯಾಚ್ ಅಥವಾ ನೀಟ್ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಅಂತ ಹೇಳುವಂಥದ್ದು. ಇದು ನಮ್ಮ ಎಕ್ಸೆಲ್ ಗುರುವಾಯಿನ್ ಕೆರೆಯಲ್ಲಿ ಸಿಗ್ತದೆ. ಅಂದರೆ ಸರ್, ಈಗ ಆ 3 ಸಬ್ಜೆಕ್ಟಲ್ಲಿ ಅವರು ಯಾವುದ್ರಲ್ಲಿ ವೀಕ್ ಇದ್ದಾರೆ ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ ಈ ಒಂದು ಪೀರಿಯಡ್ ನಡೆಯುತ್ತಾ ಹೇಗೆ ಅಂತ? ಖಂಡಿತ ಮೇಡಮ್. ಅಂದರೆ ಒಂದು ಸಬ್ಜೆಕ್ಟ್ ಮಾತ್ರ ಅಂತಲ್ಲ, ನಾವು ಕೋಚಿಂಗ್ ಕೊಡುವಾಗ ಅವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ ಕೊಡ್ತೇವೆ. ಸೊ ಈ ಪ್ರೋಗ್ರಾಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಪ್ರಾಕ್ಟಿಕಲ್ಸ್ ಇರುವುದಿಲ್ಲ, ಅಥವಾ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗಳು ಇರುವುದಿಲ್ಲ, ಅಥವಾ ಬೋರ್ಡ್ಸ್ಗೆ ನಾವು ರೆಡಿ ಆಗಬೇಕು ಅಂತ ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ನಮಗೆ ಬರೀ ನೀಟಿಗೆ ಮಾತ್ರ ಫೋಕಸ್ ಆಗಿ ಮಾಡುವ ಕಾರಣ, ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗನಿಗೆ ಫಿಸಿಕ್ಸ್ ಕಷ್ಟ ಅಂತ ಹೇಳಿದರೆ ಅವರಿಗೆ ಫಿಸಿಕ್ಸನ್ನು ನಾವು ಬೇಸಿಕ್ಕಿಂದಲೇ ಹೇಳಿಕೊಡುವಂಥದ್ದು. 1+1 ಈಗ ಮ್ಯಾಥ್ಸ್ಗೆ ಹೇಳೋದಾದರೆ 1+1 ಬೇಸಿಕ್ಕಿಂದಲೇ ಎಡಿಷನ್ಲೇ ನಾವು ಹೇಗೆ ಹೇಳಿಕೊಡ್ಬೇಕು ಮ್ಯಾಥ್ಸಲ್ಲಿ, ಅದೇ ಥರ ಫಿಸಿಕ್ಸಲ್ಲಿ ಅವರಿಗೆ ಬೇಸಿಕ್ಕಿಂದಲೇ ಫಾರ್ಮುಲಾದಿಂದಲೇ ನಾವು ಹೇಳಿಕೊಡುವ ಕಾರಣ ಅವರಿಗೆ ಒಂದು ವರ್ಷ ಸಂಪೂರ್ಣವಾಗಿ ಅವರಿಗೆ ನೀಟಿಗೆ ರೆಡಿ ಆಗೋ ಕಾರಣ ಅವರಿಗೆ ಯಾವುದು ಫಿಸಿಕ್ಸ್ ಕಷ್ಟ ಅಂತ ಹೇಳುವವರು ಇರ್ಬೋದು, ಕೆಮಿಸ್ಟ್ರಿ ಕಷ್ಟ ಅಂತ ಹೇಳುವವರು ಇರ್ಬೋದು, ಅವರಿಗೆ ಕೂಡ ನೀಟಲ್ಲಿ ತುಂಬ ಒಳ್ಳೆಯ ಸ್ಕೋರ್ ಬರೋದನ್ನು ನಾವು ನೋಡಿದ್ದೇವೆ. ಸರ್, ಈಗ ಮೊದಲು ಓದಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಸೀಟ್ ಸಿಕ್ಕಿರಲ್ಲ, ಅದರಲ್ಲೂ ಗೌರ್ಮೆಂಟ್ ಸೀಟ್ ಸಿಕ್ಕಿರಲ್ಲ, ಒಂದು ರೀತಿ ಮೋಟಿವೇಶನ್ ಕಳ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ವರ್ಷದ ಜರ್ನಿಯಲ್ಲಿ ಅವ್ರನ್ನ ಹೆಂಗೆ ಬದಲಾಯಿಸ್ತೀರಿ, ಯಾವ ರೀತಿ ಇರುತ್ತೆ ಅದು ಅಂತ? ಮೇಡಮ್ ನೋಡಿ, ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಅಂತ ಹೇಳುವಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ. ಸೊ ನಾನು ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳನ್ನ ನೋಡಿದ್ದೇವೆ. ಕಳೆದ ವರ್ಷದ ನಮ್ಮಲ್ಲಿ ಒಬ್ಬ ಹುಡುಗ ಪ್ರವಣ್ ಪೊಣ್ಣನ್ ಅಂತೇಳಿ ಒಬ್ಬ ಹುಡುಗ ಇದು. ಮೇಡಮ್ ಅವನಿಗೆ ಬರೀ ಒಂದು 300 ಮಾರ್ಕ್ ಏನು ಬಂದಿತ್ತು ಫಸ್ಟ್ ಟೈಮ್ ನೀಟ್ ಬರೆದಾಗ 2024 ಆ ವರ್ಷ ನೀಟ್ ತುಂಬ ಈಸಿ ಇತ್ತು. ಆದರೂ ಕೂಡ ಅವನಿಗೆ ಬೇರೆ ಕಾಲೇಜಲ್ಲೆಲ್ಲ ಓದಿದ್ದವನು ಬರೀ 300 ಸಮಥಿಂಗ್ ಮಾರ್ಕ್ ಬಂದಿತ್ತು. ನಮ್ಮಲ್ಲಿ ಕಳೆದ ವರ್ಷ ಬರೆದಾಗ ಒಂದು 600 ಹತ್ರ ಮಾರ್ಕ್ ಬಂದಿದೆ ಅವನಿಗೆ. ಇವಾಗ ಜಿಪ್ಮರಲ್ಲಿ ಓದ್ತಾ ಇದೆ. ನಮ್ಮ ಲಾಂಗ್ ಟರ್ಮ್ ಹುಡುಗ ಜಿಪ್ಮರಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದರೆ, ಸೊ ಅವರಿಗೆ ಒಂದು ವರ್ಷ ಅವರಿಗೆ ಯಾವ ಥರ ನಾವು ಟ್ರೈನಿಂಗ್ ಕೊಟ್ಟಿರ್ಬೋದು ಹೇಳಿ, ಇಮ್ಯಾಜಿನ್ ಮಾಡಿ. ಒಬ್ಬ ಹುಡುಗ ಇದೆ ಮೇಡಮ್, 90 ಮಾರ್ಕ್, ಕಡೂರಿನ ಹುಡುಗ 90 ಮಾರ್ಕ್ ತಗೊಂಡಿದ್ದ ಫಸ್ಟ್ ಟೈಮ್ ನೀಟಲ್ಲಿ, ಬೇರೆ ಕಾಲೇಜಲ್ಲೆಲ್ಲೋ ಮಾಡಿದ್ದವ PUC. ಸೊ ಅವನಿಗೆ ಹೇಳಿದ, ಸರ್ ನಾನು 90% ಮಾರ್ಕ್ ಮಾತ್ರ ಬಂದಿದೆ, ನನಗೆ ಲಾಂಗ್ ಟರ್ಮ್ ಮಾಡಬೇಕು ಅಂತ ಆಸೆ ಇದೆ, ನನಗೂ ಮೆಡಿಕಲ್ ಗೌರ್ಮೆಂಟ್ ಸೀಟ್ ತಗೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳುವಂಥ ಒಂದು ಆಸೆ ಇಟ್ಕೊಂಡು ಕಳೆದ ವರ್ಷ ನಮ್ಮಲ್ಲಿ ಬಂದಿದೆ 2025ರಲ್ಲಿ. ಮೊನ್ನೆ 2026 ನೀಟ್ ರೀನೀಟಲ್ಲಿ ಅವನಿಗೆ ನೀಟ್ ರಿಸಲ್ಟ್ ಬಂತು, 630 ಮಾರ್ಕ್ ತಗೊಂಡಿದ್ದಾನೆ ಅವನು. ಒಂದು ಇಮ್ಯಾಜಿನ್ ಮಾಡಿ, ಒಬ್ಬ 90 ಮಾರ್ಕ್ ನಾವು 600 ಮೇಲೆ ಮಾರ್ಕ್ ತಗೊಳ್ಳಿ ಸಾಧ್ಯ ಇದೆ ಅಂತ ಹೇಳಿದರೆ ಅವರಿಗೆ ಅಷ್ಟು ಒಂದು ಫೋಕಸ್ಡ್ ಆಗಿ ನಾವು ಕ್ಲಾಸಸ್ ಮಾಡುವಂಥದ್ದು. ಅವರಿಗೆ ಡೈಲಿ ನೋಡಿ ಫಿಸಿಕ್ಸ್ 2 ಗಂಟೆ ಕ್ಲಾಸ್ ಇರ್ತದೆ, ಕೆಮಿಸ್ಟ್ರಿ 2 ಗಂಟೆ ಕ್ಲಾಸ್ ಇದೆ, ಬಯಾಲಜಿ ಬಾಟ್ನಿ 2 ಅವರ್, ಝೂಲಜಿ 2 ಅವರ್ ಅಂತ ಹೇಳಿದ್ರೆ ಬಯಾಲಜಿ 2 ಅವರ್ ಕ್ಲಾಸ್ ಇರುವಂಥದ್ದು. ಅವರಿಗೆ ಕ್ಲಾಸಿಗೆ 2 ಅವರ್ ಕ್ಲಾಸಲ್ಲಿ 1 ಅವರ್ ಸಿನಾಪ್ಸಿಸ್ ಮಾಡ್ತೇವೆ, 1 ಅವರ್ ಅವರಿಗೆ ಕ್ವಶನ್ಸ್ ಡಿಸ್ಕಷನ್ ಮಾಡುವಂಥದ್ದು. ಬರೀ ಕ್ಲಾಸಸ್ ಮಾತ್ರ ಅಲ್ಲ, ಅವರಿಗೆ ಓದ್ಲಿಕ್ಕೆ ಕೂಡ ತುಂಬ ಟೈಮ್ ಕೊಡ್ತೇವೆ. ಈ ನೀಟ್ ರಿಪೀಟರ್ ಅಥವಾ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಕೊಡುವಾಗ ನಮ್ಮ ಗುರುವಾಯಿನ್ ಕೆರೆಯಲ್ಲಿ ಅವರಿಗೆ ತುಂಬ ಓದಲಿಕ್ಕೂ ಟೈಮ್ ಕೊಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಕ್ಲಾಸಸ್ ಮುಗಿದ್ಮೇಲೆ ನೈಟ್ ಒಂದು ರಾತ್ರಿ 8:30ವರೆಗೆ ಕೂಡ ಟೀಚರ್ಸ್ ಯಾರಿದ್ದಾರೆ, ಯಾರು ಕ್ಲಾಸ್ ಮಾಡಿರ್ತಾರಲ್ವ, ಸೇಮ್ ಟೀಚರ್ಸ್ ಡೌಟ್ ಕ್ಲಾರಿಫಿಕೇಶನ್ಗೆ ಸಿಗ್ತಾರೆ. ಸೊ ಅವರಿಗೆ ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ಆದಮೇಲೆ ಡೈಲಿ
DPP ಮಾಡುವಂಥದ್ದು, ಪ್ರಾಕ್ಟೀಸ್ ಪೇಪರ್ ಕೊಡ್ತೇವೆ, ಡೈಲಿ DPP ಕೊಡ್ತೇವೆ. ಡೈಲಿ DPP ಕೊಟ್ಟ ಮೇಲೆ ಸಂಡೇ ನಮ್ಮಲ್ಲಿ ಅವರಿಗೆ ಕೂಡ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ನೀಟ್ 720 ಮಾರ್ಕ್ ಎಕ್ಸಾಮ್ ಆಗುವಂಥದ್ದು. ಆಮೇಲೆ ಪ್ರತಿ ಸೋಮವಾರ ಆ ಮಂತ್ಲಿ ಅದು ಕ್ಯುಮುಲೇಟಿವ್ ಎಲ್ಲ ಸಿಲೆಬಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಸೋಮವಾರ ಕ್ಯುಮುಲೇಟಿವ್ ಟೆಸ್ಟ್ಗಳನ್ನು ನಾವು ಮಾಡುವಂಥದ್ದು.